ಅಮ್ಮ ಸರಸ್ವತಿ, ಸರಸ್ವತಿ ಏನಾಯ್ತು? ಯಾಕಮ್ಮ, ಏನಾಯ್ತು? ಗೊತ್ತಿಲ್ಲಮ್ಮ, ತುಂಬಾ ಹೊಟ್ಟೆ ನೋವ್ತಾ ಇದೆ. ಹೆದರ್ಕೋಬೇಡಮ್ಮ, ದೇವ್ರಿದ್ದಾನೆ. ಒಳ ಕರ್ಕೊಂಡು ಹೋಗಪ್ಪ. ಬಾ, ನಿಧಾನ ನಿಧಾನ ನಿಧಾನಕ್ಕೆ ಬಾ. ಅಜ್ಜಿ, ಅಮ್ಮಂಗೆ ಏನಾಯ್ತು? ಗುರುಗಳು ಮಾಡಿದ ಹೋಳಿಗೆ ತಿಂದ ಹೊಟ್ಟೆ ನೋವು ಬಂದಿರೋದು. ಹೌದೌದು, ನಾವು ತಿಂದಿದ್ದೀವಿ, ನಮಗೂ ಬರುತ್ತಾ? ಅವತ್ತು ಪಾಯಸ ಕುಡ್ದಿದ್ದಕ್ಕೆ ನಮಗೆಲ್ಲ ಹೊಟ್ಟೆ ನೋವು ಬಂತಲ್ವಾ? ಇಲ್ಲ ಕಣ್ರು, ಅದು ಬೇರೆ ಇದು ಬೇರೆ. ಇದು ಅಮ್ಮನಿಗೆ ಮಾತ್ರ ಹೊಟ್ಟೆ ನೋವು ಬರೋದು, ನಿಮಗೆ ಯಾರಿಗೂ ಬರಲ್ಲ. ಅಮ್ಮನಿಗೆ ಮಾತ್ರ ಯಾಕೆ ಬರುತ್ತೆ? ಯಾಕೆ ಅಂದರೆ ಅವಳು ತಾಯಿ ಆಗ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಮನೆಗೆ ಒಂದು ಪುಟ್ಟ ಮಗು ಬರುತ್ತೆ. ಅಜ್ಜಿ, ಹೋಳಿಗೆ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಂದರೆ ಮಗು ಬರುತ್ತಾ? ಅಜ್ಜಿ, ಮಗುಗೆ ಹೋಳಿಗೆ ಅಂದರೆ ಇಷ್ಟನಾ? ಅಯ್ಯೋ ಮಹಾನ್ ಭಾವ್ರ, ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಆಮೇಲೆ ಕರಿತೀನಿ. ಅಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆಯಮ್ಮ. ಸಮಾಧಾನ ಮಾಡ್ಕೋ ಸರಸ್ವತಿ. ಅಮ್ಮ, ನೋವ್ತಾ ಇದೆ. ಸಮಾಧಾನ ಮಾಡ್ಕೋ. ನೋವ್ತಿದೆ ಅಮ್ಮ. ಸಮಾಧಾನ ಮಾಡ್ಕೋ ಸರಸ್ವತಿ. ಹೆಣ್ಣಿಗೆ ಚೊಚ್ಚಲ ಹೆರಿಗೆ ಅಂದರೆ ಮತ್ತೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಹಾಗೆ. ಸದ್ಯ ದೇವರು ಈ ಗಂಡಾಂತರದಿಂದ ಪಾರು ಮಾಡಿದ್ರೆ ಸಾಕಪ್ಪ. ಗಂಡಾಂತರ ಅಂದ್ರೆ ನಾನು ಸತ್ತು ಹೋಗ್ತೀನ ಅಮ್ಮ. ಸರಸ್ವತಿ, ಬಿಡ್ತು ಅನ್ನು ಸರಸ್ವತಿ. ಯಾಕೆ ಏನೇನೋ ಮಾತಾಡ್ತಿದೀಯಾ? ಯಾಕೆ ಮಗಳದೇ ಕೆಟ್ಟದ್ದು ಬಯಸ್ತೀಯಾ? ನಾನು ಹೇಳಿದ್ದು ಚೊಚ್ಚಲ ಹೆರಿಗೆ ಸ್ವಲ್ಪ ಕಷ್ಟ ಅಂತ ಅಷ್ಟೇ. ನನಗೆ ಗೊತ್ತಮ್ಮ, ಚೊಚ್ಚಲ ಹೆರಿಗೆಲಿ ಎಷ್ಟೊಂದು ಜನ ತಾಯಂದ್ರು ಸತ್ತು ಹೋಗ್ತಾರೆ. ಒಂದು ವೇಳೆ ನಾನು ಹೋಗ್ಬಿಟ್ರೆ? ಪದೇ ಪದೇ ಯಾಕೆ ಕೆಟ್ಟದ್ ಮಾತಾಡ್ತೀಯ ಸರಸ್ವತಿ? ನಿನ್ಗೇನು ಆಗೋಲ್ಲ. ಆಗದೆ ಇದ್ರೆ ಸಂತೋಷನೇ ರೀ. ನಿಮ್ಮ ಜೊತೆ ಹಣ್ಣು ಮುದ್ಕಿ ಆಗೋವರೆಗೂ ಬಾಳ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಇಲ್ಲ ಸರಸ್ವತಿ, ನಿನಗೇನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿರ್ತೀಯ. ಒಂದು ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನನ್ನ ಜೀವ ಪಣಕ್ಕಿಡ್ತೀನಿ ಹೊರತು ನಿನ್ನನ್ನು ನಾನು ಕಳ್ಕೊಳ್ಳಲ್ಲ. ಬಿಡ್ತು ಅನ್ನಿ, ಒಂದು ಹೆಣ್ಣಿನ ಸಾರ್ಥಕತೆ ಇರೋದು ತನ್ನ ಗಂಡನ ವಂಶೋದ್ಧಾರದಲ್ಲಿ. ನನ್ನ ಸಾವಿನ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಮಗು ಚೆನ್ನಾಗಿರ್ಬೇಕು. ಅವನು ನಿಮ್ಮ ಹಾಗೆ ಪಂಡಿತನಾಗಿರ್ಬೇಕು. ನಿಮ್ಮ ವಂಶಕ್ಕೆ ಕೀರ್ತಿ ತರಬೇಕು. ತಂದೆಗೆ ತಕ್ಕ ಮಗ ಅನ್ಸ್ಕೋಬೇಕು. ಅವನನ್ನ ಅದೇ ರೀತಿ ಬೆಳೆಸ್ತೀನಿ ಅಂತ ನನಗೆ ಮಾತು ಕೊಡಿ. ಸಾಕು, ಸುಮ್ಮನೆ ಇರೆ. ನಾನೇನೋ ಲೋಕಾರೂಢಿಗೆ ಒಂದು ಮಾತು ಹೇಳಿದ್ರೆ ಅದನ್ನು ಹಿಡ್ಕೊಂಡು ನೀನು ಹೆದರಿ ನಮ್ಮನ್ನು ಹೆದರಿಸ್ತೀಯಲ್ಲೇ. ನೋಡು, ಚೊಚ್ಚಲ ಹೆರಿಗೆಯಲ್ಲಿ ಎಲ್ಲರೂ ಸಾಯೋ ಹಾಗಿದ್ರೆ ಈ ಭೂಮಿ ಮೇಲೆ ಒಬ್ಬ ತಾಯಿನೂ ಬದುಕ್ತಾ ಇರಲಿಲ್ಲ. ಯಾಕೆ
ನಾನು ಒಂದಲ್ಲ ಅಂತ 3 ಹೆತ್ತಿಲ್ವಾ? ನಿಮ್ಮಮ್ಮ 2 ಹೆತ್ತಿಲ್ವಾ? ಹೆರಿಗೆ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ. ಹೆಣ್ಣಾದೋಳು ಅದಕ್ಕೆಲ್ಲ ಹೆದರ್ಬಾರ್ದಮ್ಮ. ತಗೋ, ಜೀರಿಗೆ ಕಷಾಯ ಕುಡಿ. ಹೆರಿಗೆ ನೋವಿದ್ರೆ ಹೆಚ್ಚಾಗತ್ತೆ, ಹುಸಿ ನೋವಿದ್ರೆ ಕಡಿಮೆ ಆಗತ್ತೆ. ಹಾ, ದೇವ್ರೆ ಅಮ್ಮಂಗೆ ಹೊಟ್ಟೆ ನೋವು ಹೋಗಂಗೆ ಮಾಡಪ್ಪ. ಸರಸ್ವತಿ, ಈಗ ನೋವು ಹೆಚ್ಚಾಗ್ತಿದ್ಯಾ? ಹೌದಮ್ಮ, ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದು ಹೆರಿಗೆ ನೋವೇ. ವೆಂಕಟನಾಥ, ನೀನು ಹೋಗಿ ಸೂಲ್ಗಿತ್ತಿನ ಕರ್ಕೊಂಬರೋ ವ್ಯವಸ್ಥೆ ಮಾಡಪ್ಪ. ಸರಿಮಾ. ಏನೂ ಆಗಲ್ಲ ತಾಯಿ, ಹೆದರ್ಕೋಬೇಡ. ಮಗು ಆರೋಗ್ಯವಾಗಿದೆ, ಹೊರಗೆ ಬರೋಕ್ಕೆ ಅವಸರ ಮಾಡ್ತಾ ಇದೆ. ನಿನಗೆ ನಿಮ್ಮ ಮಗು ನೋಡಬೇಕು ಅಂತ ಆಸೆ ಇದೆ ತಾನೇ? ಮತ್ತೆ ಸ್ವಲ್ಪ ಸೈಡ್ಸ್ಕೋಬೇಕು ತಾಯಿ, ಸ್ವಲ್ಪ ಸೈಡ್ಸ್ಕೋಬೇಕು. ಕಷ್ಟಪಟ್ರೇನೆ ಸುಖ. ಉಳಿಪೇಟ್ ತಿಂದ್ರೇನೆ ಶಿಲ್ಪ ಕಲ್ಲು ದೇವರಾಗಕ್ಕೆ ಎಷ್ಟು ಉಳಿಪೇಟ್ ತಿನ್ಬೇಕು ಗೊತ್ತಾ? ಹಾಗೆ ಹೆಣ್ಣು ತಾಯಿ ದೇವರಾಗಕ್ಕೆ ಸ್ವಲ್ಪನಾದ್ರೂ ನೋವು ತಿನ್ಬೇಕಲ್ವೇ? ಸರಸ್ವತಿ, ನನಗೆ ಮೊದಲೇ ಹೇಳ್ದೆ ನಿಮ್ಮ ತಾಯಿನ ಕರೆಸ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಹೆಣ್ಣಿಗೆ ಹೆರಿಗೆ ಸಮಯದಲ್ಲಿ ಹೆತ್ತವರು ಪಕ್ಕದಲ್ಲಿದ್ರೆ ಏನೋ ಸಮಾಧಾನ. ಆಗ್ಲೇ ಅರ್ಧ ನೋವು ಕಮ್ಮಿ ಆಗತ್ತಂತೆ. ಅಮ್ಮ, ನೀವು ನನ್ನ ಪಕ್ಕದಲ್ಲಿದ್ರು ನನಗೆ ನಮ್ಮ ಅಮ್ಮ ಇದ್ದಷ್ಟೇ ಸಮಾಧಾನ ಆಗುತ್ತಮ್ಮ. ಆಹಾ, ಅತ್ತೆ ಮೇಲೆ ನಿನಗೆ ಎಷ್ಟು ಪ್ರೀತಿ ತಾಯಿ ನಿನಗೆ. ನಾನು ಎಷ್ಟೋ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದ್ದೀನಿ. ಅತ್ತೆನ ತಾಯಿಯನ್ ಪುಣ್ಯಾತ್ಕಿತಿ ನೀನು ಒಬ್ಳೆ ನೋಡು. ಇದ್ರಲ್ಲಿ ನಂದೇನೋ ದೊಡ್ಡಸ್ಕೆ ಇಲ್ಲ ಅಕ್ಕ. ಅವ್ರಿಗೆ ಯಾವತ್ತು ನನ್ನನ್ನ ಸೊಸೆ ತರ ನೋಡೇ ಇಲ್ಲ. ಹೆತ್ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಗೋಪಮ್ಮ, ಪುಣ್ಯವಂತರು ನೀವು. ಅತ್ತೆಗೆ ತಕ್ಕಾದ ಸೊಸೆ, ಸೊಸೆಗೆ ತಕ್ಕಾದ ಅತ್ತೆ. ಎಲ್ಲ ಅತ್ತೆ ಸೊಸೆಯರು ನಿಮ್ಮ ಹಾಗೆ ಇದ್ರೆ ಭೂಮಿ ಸ್ವರ್ಗ ಆಗ್ಬಿಡುತ್ತೆ.